ಮೇಲೆ ಒಬ್ಬರು ನಾಯಕರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ಇಲ್ಲ ತಪ್ಪು ಸಂದೇಶ ರವಾನೆ ಆಗಬಾರ್ದು, ನಮ್ಮ ಉದ್ದೇಶ ಹಂಗಿರಲಿಲ್ಲ. ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಬನ್ನಿ ಸಂತೋಷ್ ಲಾಡ್ ಏನು ಹೇಳ್ತಾರೆ ನೋಡೋಣ. ಏನಿಲ್ಲ, ಕೆಲವು ಟೈಮ್ ಏನಾಗಿರುತ್ತೆ, ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನು ಮಾಡ್ತಾ ಇತ್ತು ಭಾಳಷ್ಟು ನಮಗೆ ಮಾಹಿತಿ ಇರಲಿಲ್ಲ. ನಿನ್ನೆ ಮಾಹಿತಿ ತೊಗೊಂಡಿದ್ದೀವಿ ನಾವು. ಸೊ ಮಾಹಿತಿ ತೊಗೊಂಡ್ಮೇಲೆ ಇಟ್ ಇಸ್ ವೆರಿ ಕ್ಲಿಯರ್, ಬಿಕಾಸ್ ದೇ ಆರ್ ನಾಟ್ ಆ್ಯಡೆಡ್ ಎನಿಥಿಂಗ್. ಕಾಂತರಾಜ್ ಸಾಹೇಬರು ವರದಿ ಆದಮೇಲೆ ಕಾಂತರಾಜ್ ವರದಿನ ನಾವು ಇಗ್ನೋರ್ ಮಾಡೋಕ್ಕೆ ಬರೋದಿಲ್ಲ. ಇಟ್ ಈಸ್ ದೇರ್, ಇಟ್ ಇಸ್ ಬಿನ್ ಆನ್ ಟೇಬಲ್ಡ್. ಸೊ ಇದಾದಮೇಲೆ ಇದನ್ನು ರೆಫರೆನ್ಸ್ ತೊಗೊಂಡು ಇನ್ನು ಹೆಂಗೆ ಎನ್ಹಾನ್ಸ್ ಮಾಡ್ಬೇಕಂತಕ್ಕಂಥದ್ದು ಈ ಕಮಿಟಿ ಮಾಡ್ತಿದೆ, ನಾಯಕರು ಕಮಿಟಿ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಮಚ್ ಮೋರ್ ಅಡ್ವಾನ್ಸ್ ಇದೆ. ಯಾರು ಅದು ಗುದ್ದಿದ್ರು, ಯಾರೋ ಇದು ಗುದ್ದಿದ್ರು, ಇದು ಅಸಮಾಧಾನ ಆಗಿದೆ ಅಂತಕ್ಕಂಥದ್ದು ಏನೂ ಇಲ್ಲ. ಸೋಷಿಯಲ್, ಎಕನಾಮಿಕಲ್, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಸರ್ವೆ ಇದು. ನಾವು ಮಾತಾಡ್ತಕ್ಕಂಥ ಜಾತಿ ಗಣಿತ ಅಲ್ಲ. ಗೊಂದಲ ಏನಿಲ್ಲ. ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಇದನ್ನು ಝಳಪಿಸ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ, ಜೊತೆಗೆ ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೈಲರ್ ಆಗ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಅವರಿಗಿರುವಂಥ ಅಸ್ತ್ರ ಜಾತಿ. 2013ರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದ್ದನ್ನು ಒಡೆಯುವಂಥದ್ದು ಮಾಡಿದ್ರು. ಅದನ್ನ ಕೆಳಗಿನ ತನಕ ಹಳ್ಳಿಗಳ ತನಕ ಪರ್ಕ್ಯುಲೇಟ್ ಮಾಡಿದ್ರು. ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಳಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು, ಅದರ ಜೊತೆಗೆ ಹೊಸದಾಗಿ ಇವತ್ತು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಪಂಗಡಗಳ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು? ಯಾಕೆ ಇದನ್ನು ಈ ಥರ ಮಾಡ್ತಾ ಇದ್ದೀರಿ ನೀವು? ಇದರ ಷಡ್ಯಂತ್ರ ಇರುವಂಥದ್ದು ನಮ್ಮ ರಿಸರ್ವೇಷನ್ ಅನ್ನ ಕಿತ್ಕೊಳ್ಳೋಕ್ಕೆ. ನೀವು ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ ಹಾಕಿ, ನಮ್ದೇನು ಅಡ್ಡಿ ಇಲ್ಲ. ಯಾರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿರ್ತಾರೆ, ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗದಿಂದ, ಅವನು ಕ್ರಿಶ್ಚಿಯನ್ ಅಂತ ಹಾಕೊಳ್ಳಿ, ಅವ್ರಿಗೆ ಮೈನಾರಿಟಿಯಲ್ಲಿ ಫೆಸಿಲಿಟಿ ಸಿಗುತ್ತೆ. ಆದರೆ ಇವತ್ತು ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ವೀರಶೈವ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಅಂತ ಹಾಕಿ ಯಾವ ಪರಿಷ್ಠ ಜಾತಿ ಕ್ರಿಶ್ಚಿಯನು ಈ ರೀತಿಯ ಪರಿಷ್ಠ ಜಾತಿ ಪರಿಷ್ಠ ವರ್ಗದಿಂದ ಯಾವ ರಿಸರ್ವೇಷನ್ ಇದೆ, ಆ ರಿಸರ್ವೇಷನ್ ಅನ್ನ ಅಲ್ಲಿ ಕನ್ವರ್ಷನ್ ಆದವರಿಗೆ ಕಿತ್ಕೊಳ್ಳಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಸ್ಟ್ಗಳಿದ್ದಾವೆ, ಅವ್ರನ್ನೆಲ್ಲರನ್ನೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡಿಯಾಗಿ ಮುಸಲ್ಮಾನರನ್ನ, ಕ್ರೈಸ್ತರನ್ನ, ತಮಗೆ ಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ. ಇದಕ್ಕೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ, ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ, ನೀವು ಶ್ರೀ 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 ಅಂತೇಳಿ ಹೇಳ್ಬಿಟ್ಟು ಇಟ್ಕೊಂಡಿದ್ದೀರಿ. ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನು ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನನಗೆ ನಿಜಕ್ಕೂ ಗೊತ್ತಿಲ್ಲದ ವಿಚಾರಗಳನ್ನು ಸ್ಪಷ್ಟ ಮಾಹಿತಿ ಇಲ್ಲದೆ ಕೇಳ್ಪಟ್ಟಿದ್ದೀವಿ, ಮಾಧ್ಯಮದ ಮೂಲಕ ಕೇಳಿದ್ದೀವಿ. ನಿಜವಾಗ್ಲೂ ನೋಡೋಣ, ನಿಜವಾಗ್ಲೂ ಆ್ಯಕ್ಷನಿಗೆ ಬಂದು ಕಾರ್ಯರೂಪಕ್ಕೆ ಬಂದು ಈ ಗೊಂದಲಗಳನ್ನು ಮನ ಬಂದಂತೆ ನಡ್ಕೊಳ್ತಿರೋಂಥ ಎಡವಟ್ಟಿನ ಸರ್ಕಾರ ಅಲ್ಲಿ ಕಮಿಷನ್ನಲ್ಲಿ ಚೇರ್ಮನ್ರು, ಅಲ್ಲಿ ಸಮಿತಿನಲ್ಲಿರೋರು ಒಬ್ಬರು, ಇನ್ನೊಬ್ಬರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು. ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ತಲೆಗಿಂತ ಬಾಲ 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 ತಲೆ ನಲ್ಲಾಡಿಸ್ತಿದೆ, ತಲೆ ಬಾಲ ನಲ್ಲಾಡಿಸಿ ಅಂದರೆ ಬಾಲ ಅಲ್ಲಾಡಿಸುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೀತಿರೋದು